ಬಿಸಿ ಬಿಸಿ ಇದ್ರು ನೋಡಿ ಅಂತಿಂತಾನಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಕಣ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಸೊ ಸ್ವಲ್ಪ ಹುಷಾರಿಲ್ಲ ನನಗೆ, ಇಲ್ಲಿ ತುಂಬ ನೋವು, ಕಿವಿ ನೋವು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಆ ಸ್ಪೆಷಲ್ ವ್ಯಕ್ತಿನ ನಾವು ಒಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಏನು ಪಾರ್ಟಿಗೆ ಅಂತ ನೀವು ಮುಂದೆ ನೋಡ್ಬೋದು. ಸ್ಪೆಷಲ್ ವ್ಯಕ್ತಿ ಯಾರು ಅಂತಂದರೆ ತಡಾ, ಹಾಯ್ ಸಿಂಬಾ. ಯಾರದು? ಹಲೋ, ಯಾರದು? ಸಿಂಬಾ ವಿತ್ ರೋಸ್ನಿ. ಆ ಸಿಂಬಾ ಎಷ್ಟು ಮಾತು ಕೇಳುತ್ತೆ ಗೊತ್ತಾ? ರೋಸ್ನಿ ಕೇಳಲ್ಲ, ಅಷ್ಟು ಮಾತು ಕೇಳುತ್ತೆ ಸಿಂಬಾ. ಸಿಂಬಾ ಯಾರು ಅಂತಂದರೆ ನನ್ನ ಫ್ರೆಂಡ್ ಅವ್ರ ಮನೆ ನಾಯಿ. ನಾಯಿ ಅಂತಲೇ ಕೈಯಲ್ಲ ಪಾಪ ನಾವು ಕರೀತಾ ಇದ್ದೀವಿ. ಸಿಂಬಾ ಅವ್ರ ಮನೆ ಪೆಟ್ಟು. ಅವರು ವೆಕೇಷನ್ಗೆ ಅಂತ ಸಿಡ್ನಿಗೆ ಹೋಗ್ಯಾರೆ. ಇಲ್ಲಿ ಏನಂತಂದರೆ ಪೆಟ್ಸ್ನೆಲ್ಲ ಈ ಮನೇಲೆಲ್ಲೂ ಬಿಟ್ಟೋಗೋಗಿಲ್ಲ. ಪೆಟ್ಟಿಗೆ ಅಂತಲೇ ಕೇರಿಂಗ್ ಇರುತ್ತೆ. ಈಗ ಚೈಲ್ಡ್ ಮಕ್ಕಳಿಗೆ ಯಾವ ಥರ ಕೇರ್ ಇರುತ್ತೆ ಅದೇ ಥರನೇ ಪೆಟ್ಸ್ಗೂ ಇರುತ್ತೆ. ಇಲ್ಲಿ ಈಗೆಲ್ಲ ಕಡೆ ಇದೆ ಬಿಡಿ ಅದು. ಅಲ್ಲಿ ಬಿಟ್ಟು ಹೋಗಬೇಕು. ಅಲ್ಲಿ ಲಾಸ್ಟ್ ಮಿನಿಟಲ್ಲಿ ಬುಕ್ಕಿಂಗ್ ಎಲ್ಲೂ ಸಿಗೋಲ್ಲ. ಬುಕ್ಕಿಂಗ್ ನೀವು ಹೋಗ್ತೀರಿ ಅಂತ ಅಂದರೆ 2 months ಬಿಫೋರೇ ಅದೆಲ್ಲ ಬುಕ್ ಮಾಡಬೇಕು. ಸರ್ಗೆ ಪಾಪ ಕೇರಿಂಗ್ ಸಿಕ್ಕಿಲ್ಲ, ಮತ್ತು ಇನ್ನೂ ಯಾರೋ ಒಬ್ರು ನೋಡ್ಕೋತೀವಿ ಅಂತ ಹೇಳಿದ್ರಂತೆ. ಅವ್ರಿಗೂ ಲಾಸ್ಟ್ ಮಿನಿಟಲ್ಲಿ ಆಗಲಿಲ್ಲ. ಸೊ ನಮ್ಮನೆಗೆ ಕೇಳಿದ್ರು ಬಿಡ್ಲಾ ಅಂತ. ನನಗೆ ಮೊದಲೇ ಪೆಟ್ಸ್ ಕಂಡ್ರೆ ಅಷ್ಟಕ್ಕಷ್ಟೇ. ಇವರಿಬ್ರಿಗೆ ತುಂಬಾ ಇಷ್ಟ. ಅರುಣ್ಗೂ ಇಷ್ಟ ಮತ್ತು ರೋಶ್ನಿಗೂ ಇಷ್ಟ. ಆಯಿತು ಬಿಡಮ್ಮ, ನೋಡೋಣ ಒಂದು ವಾರಕ್ಕೆ ಅಂತ ಹೇಳಿದ್ರು. ಓಕೆ ಬಿಡು ಅಂತಂದು. ಅದು ಎಷ್ಟು ಪ್ರೀತಿ ಮಾಡುತ್ತೆ ಅಂತಂದರೆ ನಾವೆಲ್ಲರೂ ನಮ್ಮಿಂದನೇ ಬರುತ್ತೆ. ನನ್ನ ಕಂಡ್ರೆ ಭಾರಿ ಇಷ್ಟ ಅಲ್ಲ ಸಿಂಬಾ ನಿನಗೆ? ನೆನ್ನೆ ಹಂಗೂ ಗೇಮ್ ಮಾಡ್ತಾಯಿದ್ವಿ ನಾವು. ಅಲ್ಲಿ ನಿಲ್ಲಿಸ್ಬಿಟ್ಟು ಸಿಂಬಾನ, ಇವಾಗ ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಅಪ್ಪ ಅಮ್ಮ ಯಾರ ಹತ್ರ ಹೋಗುತ್ತೆ ಅಂತ ಇದು ಮಾಡ್ತಾರಲ್ಲ, ಅದೇ ಥರ ನೆನ್ನೆ ಸಿಂಬಾ ಯಾರ ಹತ್ರ ಹೋದೋ ನೀನು? ಓಡ್ ಬಂತು ನನ್ನ ಹತ್ರನೇ ಓಡ್. ಹೌದು, ನಾನೇ ಊಟ ಹಾಕೋದು ಅದಕ್ಕೆ ಪಾಪ. ನಾನು ಊಟ ಹಾಕಿದ್ರೆ ನೆನ್ನೆ ಪಾಪ ನಾನು ಊಟ ಹಾಕಿದೆ ಅಂತ ಬೆಳಗ್ಗೆನೂ ತಿಂತು ರಾತ್ರಿನೂ ತಿಂತು. ಇವತ್ತು ಅರುಣ್ ಊಟ ಹಾಕಿದ್ರು ಮೂಸು ನೋಡಿಲ್ಲ ಅದು ಪಾಪ. ಊಟನೇ ಮಾಡಿಲ್ಲ ಸಿಂಗು ಮನಿ. ನೆನ್ನೆ ಚೆನ್ನಾಗಿತ್ತು, ನೆನ್ನೆ ಕರೆಕ್ಟಾಗಿತ್ತು ಆಯ್ತಾ. ನೆನ್ನೆ ಸ್ಪೆಂಡ್ ಮಾಡಿಬಿಟ್ಲು ರೋಶ್ನಿ ಟೈಮು. ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ರೋಶ್ನಿಗೆ ತಿನ್ನು ರೋಶ್ನಿ ತಿನ್ನು ನುಂಗು ರೋಶ್ನಿ ನುಂಗು ಅನ್ನೋ ಥರ ಸಿಂಬಾ ನುಂಗೋ ರೋಶ್ನಿ ನುಂಗೋ ಸಿಂಬಾ ನುಂಗು ತಿನ್ನೋ ಸಿಂಬಾ ತಿನ್ನು ಅಂತ ಹೇಳ್ಬೇಕು. ಬೇರೆ ಐಟಮ್ ಏನಾರು ಹಾಕಿದ್ರೆ ತಿಂತಾನೆ. ಏನಾದ್ರು ಬಿಸ್ಕೆಟ್ ಅದೆಲ್ಲ ಹಾಕಿದ್ರೆ. ಆಮೇಲೆ ಊಟ ಹಾಕಿದ್ರೆ ಅವನು ಊಟ ಹಾಕಿದ್ರೆ ಮತ್ತೆ ತಿಂತಾ ಇಲ್ಲ. ಏನು ಮಾಡ್ತಾನೆ ಇವತ್ತು? ಉಪವಾಸ ನನ್ನ ಮಗ ಅವನು. ನೋಡೋಣ ಏನು ಮಾಡ್ತಾನೆ, ಮತ್ತು ಏನು ಪಾರ್ಟಿ ಅಂತ ಎಲ್ಲ ನೀವು ನೋಡ್ಬೋದು ಈ ಬ್ಲಾಗಲ್ಲಿ. ಹೋಗೋ ಇದೇ ಇರಲಿಲ್ಲ. ಅವರು ಸಿಂಬಾನ ಕರ್ಕೊಂಬ ಅಂತ ಅಂದ್ರಲ್ಲ, ಈ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತ. ಹಾಂ, ನೀನು ಇಷ್ಟೊತ್ತಲ್ಲಿ ಹೋಗು. ನೀನು ಏನು ಸ್ವಿಮ್ಮಿಂಗ್ ಮಾಡ್ತೀನಿ ನೀನು? ಹೇಳಬಿಟ್ಟೆ ನಾನು, ಸ್ವಿಮ್ಮಿಂಗ್ ಪೂಲ್ ಪಾರ್ಟಿ ಅಂತ. ನಾನು ಬರಲ್ಲ ಅಂತಲೇ ಹೇಳಿದ್ದೆ, ಆದರೆ ಅವರೇ ಬನ್ನಿ ಅಂತ ಅಂದರು. ಸುಮ್ಮನೆ ಹೋಗಿ ಕೂತ್ಕೊಂಡು ಬರೋದು. ರೋಶ್ನಿ ಮಾಡೋಂಗಿದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು ಅಲ್ಲ ಸಿಂಬಾ ನೀನು ಸ್ವಿಮ್ ಮಾಡ್ತೀಯಪ್ಪ ನೀನು? ಸಿಂಬಾ ಏನಿದ್ರು ಸಮುದ್ರದಲ್ಲ ಸ್ವಿಮ್ ಮಾಡೋದು. ಅಯ್ಯೋ, ಅದೆಷ್ಟು ಇದು ಗೊತ್ತಾ, ಮನೆಗೆ ಹಿಂಗೆ ಹೋಗಿದ ತಕ್ಷಣ ಸಾಕು. ನಾವು ಡ್ರೆಸ್ ಚೇಂಜ್ ಮಾಡಿದ್ರೆ ಸಾಕು, ಅದಕ್ಕೆ ಗೊತ್ತಾಗ್ಬಿಡುತ್ತೆ ನಾವೆಲ್ಲೋ ಹೋಗ್ತಾ ಇದೀವಿ ಅಂತ. ಅಯ್ಯೋ ಹಿಂಗೇನೇ ಸುತ್ತಾ ಇರ್ತೀವಿ ಅಂತ ನೋಡುತ್ತೆ ಮುಖನ. ವೆರಿ ಕ್ಯೂಟ್ ಸಿಂಬಾ. ಚೀಸ್ ಹೋಗಲೇ ಬಿಸಿಲು ಅಂತ ಐತದು. ಕಳ್ಳನ ಮಗ ಅದು. ಬೆಳಗ್ಗೆ ಅರುಣ್ ಜೊತೆ ಕ್ರಿಕೆಟ್ ಗ್ರೌಂಡ್ಗೆ ಹೋಗಿದ್ರು. ಅರುಣ್ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರು. ಇದನ್ನು ಒಂಚೂರು ಎಕ್ಸಸೈಸ್ ಅಲ್ಲಿ ಇಲ್ಲಿ ಓಡಿಸಿದ್ದಾರೆ, ಮತ್ತು ಬಾಲೆಲ್ಲ ತಗೊಬರೋಕ್ಕೆ ಕೇಳಾರೆ. ಸುಸ್ತಾಗ್ಬಿಟ್ಟವನೇ, ಏನೂ ಮಾಡ್ತಾಯಿಲ್ಲ. ಮನೆಗೆ ಬಂದು ಊಟನೂ ಮಾಡಲಿಲ್ಲ. ನನಗೆ ಯಾಕೆ ಅಭ್ಯಾಸ ಇಲ್ಲ ಅನಿಸುತ್ತೆ, ಲೈಕ್ ಓಡೋದು ಮತ್ತು ಗ್ರೌಂಡು ಬಿಸಿಲು ಅದೆಲ್ಲ ಅಭ್ಯಾಸ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ರೋಶ್ನಿ ತಣ್ಣ ಕೂರ್ಸಮ್ಮ, ಅಮ್ಮ ತಣ್ಣಗಿರೋ ಜಾಗದಲ್ಲಿ ಕೂರ್ಸು. ಅವ್ನು ಎ ಸಿ ನನ್ನ ಮಗ. ಅವನು ಎ ಸಿಯಲ್ಲೇ ಬೆಳ್ದವನೇ. ನೀನು ಸೀಟ್ ಬೆಲ್ಟ್ ಹಾಕೊಳ್ಳಿ. ಹಾಕದೇನು ಬಂದೆ ನಿನ್ಗೆ ಕೈ ಹಿಡ್ಕತ್ತದ ಅಲ್ಲಿ. ಸೀಟ್ ಬೆಲ್ಟ್ ಹಾಕೋ ರೋಶಿನಿ. ರೋಶಿನಿ ನಂಗೆ ನಗೋಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ನೋವು, ಕಿವಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಹೀಗೆ ನಮ್ಮ ಸಿಂಬನ್ನ ಕರ್ಕೊಂಡು ಹೋದ್ವಿ. ಅಲ್ಲಿ ಎಲ್ಲ ಸಾಸೇಜು ಅದೆಲ್ಲ ಇತ್ತು. ಅವ್ನಿಗೆ ಹಾಕಲ್ಲ, ಬಟ್ ಅವತ್ತು ಅವನ್ನೇ ನೋಡ್ತಿದ್ದ, ಅರುಣ್ ನೋಡ್ತಾ ಇದ್ದ. ಸೊ ಅವನಿಗೂ ಹಾಕ್ತಾಯಿದ್ರೆ ಬಿಸಿನೇ ತಿಂತಾ ಇದ್ದ. ಬಿಸಿ ತಿಂದ್ಬಿಟ್ಟು ಬಂದ್ಬಿಟ್ಟು ಮನೇಲಿ ಅವ್ನ ಫುಡ್ ಮಾತ್ರ ತಿಂತಾ ಇರಲಿಲ್ಲ. ಮಕ್ಕಳುಗಳೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಆಮೇಲೆ ಎಲ್ಲ ಫುಡ್ನೆಲ್ಲ ತಿಂತಾಯಿದ್ರು ಅವತ್ತು.
ರೋಶ್ನಿ ಅಂತೂ ಸಖತ್ ಎಂಜಾಯ್ ಮಾಡಿದ್ಲು ಸ್ವಿಮ್ಮಿಂಗ್ ಎಲ್ಲ. ಥ್ಯಾಂಕ್ ಯು ಜಯ ಫಾರ್ ಆರ್ಗನೈಸಿಂಗ್ ಸ್ವಿಮ್ಮಿಂಗ್ ಪೂಲ್ ಪಾರ್ಟಿ, ಥ್ಯಾಂಕ್ ಯು ಸೋ ಮಚ್. ಮತ್ತು ಮಕ್ಕಳುಗಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಆಫ್ಟರ್ ಸ್ವಿಮ್ಮಿಂಗ್ ಅವ್ರಿಗೆ ಮೂವಿ ನೈಟ್ ಬೇರೆ ಇತ್ತು. ಮೂವಿ ನೈಟಲ್ಲಿ ಅವ್ರು ಕೂತ್ಕೊಂಡು ಮೂವಿ ಎಲ್ಲ ನೋಡ್ತಾಯಿದ್ರು. ಅವ್ರಿಗೆ ಇಷ್ಟವಾದಂಥ ಮೂವಿ ಎಲ್ಲ ಮಕ್ಕಳುಗಳು ಒಂದೇ ರೂಮಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಮಿಕ್ಕಿರೋ ಮಕ್ಕಳುಗಳು ಬಾಯ್ಸ್ ಎಲ್ಲ ಸೇರಿಕೊಂಡು ಇನ್ನೊಂದು ಕಡೆ ಎಂಜಾಯ್ ಮಾಡ್ತಾಯಿದ್ರು ಟಿ ವಿ ನೋಡಿಕೊಂಡು. ಇಲ್ಲಿ ಅಡಲ್ಟ್ಸ್ ಬಾಯ್ಸ್ ಎಲ್ಲನೂ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ತುಂಬ ಎಂಜಾಯ್ ಮಾಡಿಕೊಂಡು ಸ್ವಿಮ್ಮಿಂಗ್ ಮಾಡಿಕೊಂಡು ಅವ್ರ ಟೈಮ್ನ ಅವರು ಸ್ಪೆಂಡ್ ಮಾಡ್ತಾಯಿದ್ದಂಥದ್ದು. ಸೊ ಎಲ್ಲರೂ ಸ್ವಿಮ್ಮಿಂಗ್ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಆವಾಗ ಸೀಂಬಾ ಪಾಪ ಏನಂತಂದರೆ ಹೊಸ ಜಾಗಕ್ಕೆ ಹೋಗಿದ್ದೀವಿ ಅಂತ ಅವ್ನಿಗೇನು ಇದಿರಲಿಲ್ಲ. ಎಲ್ಲರ ಹತ್ರನೂ ಚೆನ್ನಾಗಿ ಬಿಹೇವ್ ಮಾಡ್ದ ಪಾಪ. ನಾನು ಅಂದರೆ ಏನಂತಂದರೆ ನಾವು ಪಕ್ಕದಲ್ಲಿ ಇರಬೇಕಾಗಿತ್ತು. ಅವನಿಗೆ ಗೊತ್ತಿರೋರು ಅಲ್ಲಿ ನಾನು, ರೋಶ್ನಿ ಮತ್ತು ಅರುಣ್ ಅಷ್ಟೇ. ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಅವನ್ನ ಪ್ಯಾಂಪರ್ ಮಾಡಬೇಕಾಗಿತ್ತು. ಆಮೇಲೆ ನಮ್ಮ ಜೊತೆ ಎಲ್ಲ ಸೀಂಬಾ ಏನಂತಂದರೆ ಡ್ಯಾನ್ಸು ಕೂಡ ಆಡ್ದ. ಈ ವ್ಲಾಗ್ ಡೆಡಿಕೇಟೆಡ್ ಟು ಸೀಂಬಾನೆ ಅಂತ ಅನಿಸುತ್ತೆ ನನಗೆ. ಅವನ ಮೆಮೊರೀಸು ನಮ್ಮ ಮನೇಲಿ ಯಾವ ರೀತಿ ಇತ್ತು ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ತುಂಬ ಚೆನ್ನಾಗಿತ್ತು. ವಿ ಮಿಸ್ ಯು ಸೀಂಬಾ. ನಿಜವಾಗ್ಲೂ ಅವ್ನು ಬಂದಾಗ ಅಯ್ಯೋ ಏನಕ್ಕಪ್ಪ ಒಪ್ಕೊಂಡೆ ಅನ್ನೋ ಥರನೇ ಅನ್ನಿಸ್ತಾಯಿತ್ತು ನನಗೆ. ಆದರೆ ಅವನು ಹೋಗ್ಬೇಕಾದ್ರೆ ಎಷ್ಟು ಬೇಜಾರಾಯಿತು ಅಂತಂದರೆ ನಿಜವಾಗ್ಲೂ ನಾನು ರೋಶ್ನಿ ನಿಜ ಅತ್ತೆ ಬಿಟ್ಟಿದ್ದೀವಿ. ಅವನು ಹೋದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಒಂದು ವಾರಕ್ಕೆ ಮಾತ್ರ ಬಿಟ್ಟಿದ್ದಂಥದ್ದವರು. ಒಂದು ವಾರ ಬಿಟ್ಟಿದ್ದು, ಆದರೆ ರೋಶ್ನಿ ಎಕ್ಸ್ಟೆಂಡ್ ಮಾಡಿಕೊಂಡು ಇನ್ನೂ 2 ದಿವಸ ಬಿಡಿ ಆಂಟಿ ಅಂತ. ಅವನು ಮಾತ್ರ ನಿಜವಾಗ್ಲೂ ನಾನು ನಾಯಿ ಅಂತಂದರೆ ಮೊದಲು ಅಷ್ಟೇ ಇದ್ದೆ, ಆದರೆ ಇವಾಗಂತೂ ಏನಕ್ಕೆ ಹಂಗೆ ಎತ್ಕೊಂಡಿದ್ಯಾ ರೋಶ್ನಿ? ಏನಾಗುತ್ತೆ? ಹುಷಾರು, ಕೆಳಗಿಳಗೆ ಎತ್ತಾಕ್ಬಿಟ್ಯಾ? ಅಯ್ಯಪ್ಪ ದೇವ್ರೆ ಭಗವಂತ. ಹಾಂ ಪಪ್ಪ ದೊಡ್ಡವರು, ನೀನು ಚಿಕ್ಕವಳಿನ ನೀನು ಎತ್ಕಿತ್ತಾಕ್ಬಿಟ್ರೆ ನೋಡು. ಅದಕ್ಕೆ ನಾನು ಭಯ ಆಯ್ತಾ? ಭಯ ಭಕ್ತಿ ಆಯ್ತಾ ನಿನಗೆ ಸಿಂಬಾ? ಹಾಂ ಎತ್ಕೊಂಬೇಡ ನನ್ನ ಅಂತ ಹೇಳು. ಹಾಂ ಹಿಂಗನ್ನು ತಲೆ ಅಲ್ಲಾಡ್ಸು. ಎತ್ಕೊಂಬೇಡ ನನ್ನ ನಾನು. ಓಡ್ಬಾ. ಬಾಯ್ ಟಾಟಾ. ಇವಾಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ನ ಮನೆಗೆ ಬಂದರೆ ಸಾಕು ನಮಗೆ ಅವನ್ನ ಎಷ್ಟು ಮಿಸ್ ಮಾಡ್ತೀವಿ. ಆ ಪ್ರಾಣಿ, ಮೂಕ್ ಪ್ರಾಣಿ ಎಷ್ಟು ಪ್ರೀತಿ ಕೊಡುತ್ತೆ ನಮಗೆ. ನಿಜವಾಗ್ಲೂ ನಮ್ಮ ಮನೆಗೆ ಅದು ತುಂಬ ಖುಷಿ ಕೊಡ್ತು. ಇದ್ದಿದ್ದು ಒಂದು ಸ್ಪ್ಯಾನ್ ಆಫ್ ಎ ಮೂಮೆಂಟ್, ಅಂದರೆ ಸ್ಪ್ಯಾನ್ ಆಫ್ ಎ ವೀಕ್ ಅಷ್ಟೇ ಇದ್ದಿದ್ದು. ಬಟ್ ತುಂಬಾ ಖುಷಿ ಕೊಡ್ತು. ಅವ್ನು ಬಂದಾಗ ಅಷ್ಟು ಮಿಂಗಲ್ ಆಗ್ತಾ ಇರಲಿಲ್ಲ. ಅವನು ಹೋಗೋ ಟೈಮಲ್ಲಂತೂ ಎಷ್ಟು ಮಿಸ್ ಮಾಡಿದ್ವಿ ಅವನ್ನ. ನಾವು ಎಷ್ಟು ಅವ್ನಿಗೆ ಬೇಕು ಅಂತ ಅವನ್ನ ರೇಗಿಸೋದು, ಬೇಕು ಅಂತ ನಾವಿಬ್ಬರು ಜಗಳಾಡೋದು, ಬಂದು ನಮ್ಮನ್ನ ಇದು ಮಾಡ್ತಾನೇನೋ ಅಂತ. ಬಟ್ ಎಷ್ಟು ಸರಿ ಬಂದು ಏನು ಕುಡಿತಾ ಇದೆಯಾ ಅಂತ ನನಗೇನಾದರೂ ಯಾರಾದರೂ ಹೊಡೆದ್ರೆ ಬಂದು ಬಾಕ್ ಮಾಡ್ತಿದ್ದ, ಬೊಗಳುತ್ತಾ ಇದ್ದ. ಅರುಣ್ ಅಂತೂ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದ ಅಂತಂದರೆ, ಅರುಣ್ ಬರೋದು ಹೋಗೋದು ಎಲ್ಲೋದ್ರೂ ಹಿಂದೆ ಹೋಗೋನು. ಎಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳೋನು. ಅರುಣ್ ಎಷ್ಟೊಂದು ಏನೇನೋ ಟೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಇರೋ ದಿವಸದಲ್ಲಿ ಆಗಲಿಲ್ಲ ಅವನಿಗೆ ಟೀಚ್ ಮಾಡೋಕ್ಕೆ. ಬಟ್ ಸ್ಟಿಲ್ ಎಷ್ಟು ಒಳ್ಳೆ ನಾಯಿ ನಿಜವಾಗ್ಲೂ. ತುಂಬ ಒಂಥರ ಅಟ್ಯಾಚ್ ಆಗುವಂಥ ಸಿಂಬಾ ಇದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಹೇಳಬೇಕು ನಾನು ರೇಣುಕಂಗೆ, ನನ್ನ ಫ್ರೆಂಡ್ ಅವ್ರ ಪೆಟ್ಟಿದ್ದು. ರೇಣುಕಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಮ್ಮನ್ನು ಚೂಸ್ ಮಾಡಿ ನಮ್ಮನೆಗೆ ಆ ಸಿಂಬಾನ ಬಿಟ್ಟಿದ್ರು. ಯಾರೂ ಆ ರೀತಿ ಬಿಡಲ್ಲ, ಆದರೆ ಅವರು ನಮ್ಮನ್ನ ನಂಬಿ ಆ ಮೂಕ ಜೀವಿನ ನಮ್ಮ ಜೊತೆ ಬಿಟ್ಟೋಗಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸಿಂಬಾ. ನಮ್ಮ ಜೊತೆ ಅಷ್ಟು ಖುಷಿಯಾಗಿ ನಮ್ಮ ಜೊತೆ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನಾನು ತುಂಬ ಮಿಸ್ ಮಾಡ್ತೀವಿ. ಇದೆಲ್ಲ ಆದಮೇಲೂ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರನ್ನ ಪಿಕ್ ಮಾಡಿಕೊಂಡು ಅವ್ರ ಹಾಲಿಡೇಸ್ ಎಲ್ಲ ಆದಾದಮೇಲೆ ನಾವು ಅವ್ರ ಮನೆಗೆ ಹೋಗಿದ್ದಾಗ ನಮ್ಮನ್ನ ರೆಕಾಗ್ನೈಸ್ ಮಾಡ್ದ ಅಂದರೆ, ನಾವು ಆಚೆಗಡೆ ಹಿಂಗೆ ಕಾರ್ ನಿಲ್ಲಿಸಿ ಹಿಂಗೆ ಹೋಗ್ತಿದ್ದಾಗೇ ರೆಕಾಗ್ನೈಸ್ ಮಾಡ್ದ. ಎಷ್ಟು ಖುಷಿ ಆಯಿತು. ಆ ಜೀವ ನಮಗೋಸ್ಕರ ಎಷ್ಟು ಪ್ರೀತಿ ತೋರಿಸುತ್ತೆ ಅಂತ. ನಿಜವಾಗ್ಲೂ ನನಗೂ ಇವಾಗಲೂ ಅಳು ಬರುತ್ತೆ ಅವನ್ನ ಈ ರೀತಿ ನೋಡ್ತಾಯಿದ್ರೆ.
ಒಂಥರ ತುಂಬ ಖುಷಿ ಆಗುತ್ತೆ. ಆ ಜೀವ ನಮಗಿಷ್ಟು ಪ್ರೀತಿ ಕೊಡುತ್ತಲ್ಲ, ಚಿಕ್ಕ ಜೀವ ಅಂತ ತುಂಬ ಖುಷಿ ಆಯಿತು. ಅರುಣ್ ಹೇಳ್ಕೊಡ್ತಾಯಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಎಲ್ಲೋದ್ರು ಅವ್ರನ್ನಂತೂ ಬಿಡ್ತಾನೆ ಇರಲಿಲ್ಲ. ಹಿಂದೆನೇ ಓಡಾಡೋನು, ಎತ್ಕೋ 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 ಅಂತ. ಆ್ಯಕ್ಚುಲಿ ನಮಗೆ ಅದನ್ನ ಎತ್ಕೊಳಕ್ಕೆ ನಮಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಮ್ಮ ಮನೆಯಲ್ಲಿ ನಾಯಿ, ಇಂಡ್ಯಾದಲ್ಲೆಲ್ಲ ಇತ್ತು ನಾಯಿ ನಮ್ಮ ಅತ್ತೆ ಮನೆಯಲ್ಲಿ, ಆದರೆ ಇವಾಗಿಲ್ಲ. ಬಟ್ ಅರುಣ್ಗೆ ಸ್ವಲ್ಪ ರೂಢಿ ಇತ್ತು, ನಮಗೆಲ್ಲ ಟಚ್ಚೇ ಇಲ್ಲ ಆ್ಯಕ್ಚುಲಿ ನಾಯಿ ಕಂಡ್ರೆ. ಬಟ್ ನಮ್ಮನೆ ಎಲ್ಲ ಕಡೆ ಓಡಾಡಿಕೊಂಡು ಒಳ್ಳೆ ನಮ್ಮ ಹೌಸ್ ಮೇಟ್ ಥರನೇ ಇದ್ದ. ನಮ್ಮ ಮನೇಲಿ ಒಬ್ಬ ಆಗಿದ್ದ ಅವನು. ಎಷ್ಟು ಚೆನ್ನಾಗಿ ಆಟಾಡೋನು, ರೋಶ್ನಿ ಜೊತೆ ಆಟಾಡೋನು. ರೋಶ್ನಿ ಅಂತೂ ಎಷ್ಟು ಅವಳಿಗೆ ಸ್ಕೂಲ್ ಹಾಲಿಡೇಸ್ ಬೇರೆ ಇತ್ತು, ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ಲು ಅಂತ ಅಂದರೆ ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದಾಳೆ ಅಂತ. ಪಪ್ಪ ಏನು ಮಾಡ್ತಾಯಿದ್ದೆ ನೋಡು. ಪಾಪ ಮಲಗಿದೆ 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 ಚೂ ಚೂ ಅಂತ. ಸಿಂಬ ನೀನು ಎದ್ದಿದ್ಯಾ? ಗುಡ್ ಬಾಯ್. ಓನಪ್ಪ ಏನು ಬಟ್ಟಿ ಕಂಬಿಟ್ಟಿದ್ಯಾ? ಎಲ್ಲ ಬುಟ್ಟೋರ್ಸು ಅಯ್ಯೋಯ್ಯೋ ಹೊಸ ವರ್ಷ. ಹ್ಯಾಪಿ ನ್ಯೂ ಇಯರ್ ಸಿಂಬಾ. ಸಿಂಬಣ್ಣ ಹ್ಯಾಪಿ ನ್ಯೂ ಇಯರ್. ಯಾರು ಬೇಕು ಯಾರು ಬೇಕು ಯಾರು ಬೇಕಪ್ಪ ಯಾರು ಬೇಕು? ನಾನು ಬೇಕಾ? ಓಲೆ 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 ಓಲಿ ಓಲಿ ಓಲಿ. ಆಯ್ತು 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 ಆಯ್ತು. ನನ್ನ ಹತ್ರ ಬರಬೇಡ, ನನ್ನ ಹತ್ರ ಬರಬೇಡ, ನನ್ನ ಸೀರೆ ಹಾಳಾಗುತ್ತೆ, ಬರಬೇಡ. ಆಯ್ತು 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 ಆಯ್ತು. ಹಾಂ ಓಕೆ 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 ಆಯ್ತು ಆಯ್ತು ಆಯ್ತು. ಸಮಾಧಾನ ಸಮಾಧಾನ ಸಮಾಧಾನ. ಸಿಂಬಾ ಸಿಂಬಣ್ಣ ಸಿಂಬಣ್ಣ ಅಂತ ತಿಮ್ಮಣ್ಣ. ಸಿಂಬಣ್ಣ ಏನು ಹಂಗೆ ನೋಡ್ತೀಯಾ? ನೋಡ್ದ ಸೊಕ್ಸು ಸಾಹೇಬ್ರದು. ಸಿಂಬಣ್ಣ ಹಂಗೆ ತೊಡೆ ಮೇಲೆ ಮಲಿಕೊಂಡಿದ್ದೆ ಹೊಡಿತವನೆ. ಸಿಂಬಣ್ಣ ಸಿಂಬಾ ಈ ಕೆಲಸ ಇಲ್ದವರು ಮಾಡ್ತಾರಲ್ಲ, ಹೋಗಿ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡಲ್ವಾ. ಮತ್ತು ಇನ್ನೊಂದು ನೋಡಿದ್ದೀನಿ ನಾನು, ಮಂಗಳು ಹೋಗ್ಬಿಟ್ಟು ಏನು ಹುಡ್ಕೊಂಡು ಕೂತಿರ್ತಾರೆ. ಇವಳು ಅದರಲ್ಲಿ ಏನು ಹುಡ್ಕೋದು, ನಾಯಿ ಕೂದಲಲ್ಲಿ ಹುಡ್ಕೋದು. ಅಯ್ಯೋ ಇನ್ಸೆಕ್ಟ್ ಇದೆ ಮಮ್ಮಿ, ಹುಳ ಇದೆ ಮಮ್ಮಿ ಸಿಂಬಾಲಿ, ಇಲ್ಲಿ ಬಾರೋ ಸಿಂಬು ತೆಗಿತೀನಿ ಬಾರೋ ಬಂಗಾರ ಅಂತ ಅವನ್ನ ಮಸಾಜ್ ಮಾಡೋದು. ಒಂಥರ ಅವಳು ಹೆಂಗೆ ಇನ್ವಾಲ್ವ್ ಆಗಿಬಿಟ್ಟಿದ್ಲು ಅಂತಂದರೆ, ಅವನಿಗೆ ಪೆಟ್ ಮಾಡೋದು, ಅವನಿಗೆ ಆಟ ಆಡಿಸೋದು, ಅವನ್ನ ಮಲಗಿಸೋದು, ಪಕ್ಕದಲ್ಲಿ ಅವ್ನು ಮಲ್ಕೊಂಡಿದ್ರೆ ಪಕ್ಕದಲ್ಲಿ ಮಲ್ಕೊಂಡು ಅವನ್ನ, ಈ ಮಕ್ಕಳನ್ನ ಯಾವ ರೀತಿ ಮಲಗಿಸ್ತೀವಿ ಆ ಥರ ಮಲಗಿಸೋದು. ನಿಜವಾಗ್ಲೂ ಸಿಂಬಾ, ವಿ ಮಿಸ್ ಯು ಸೋ ಮಚ್. ನಮಗೆ ಗೊತ್ತು ನೀನು ನಮ್ಮನ್ನ ಮಿಸ್ ಮಾಡ್ತಾ ಇದೆಯಾ ಅಂತ ಸಿಂಬಣ್ಣ. ನಂಗೆ ಗೊತ್ತು ನೀನು ಟಿ ವಿಯಲ್ಲಿ ನೋಡ್ತೀಯಾ ಅಂತ, ನಿಮ್ಮಮ್ಮ ಹಾಕ್ಕೊಡ್ತಾರೆ ಅಂತ ನಂಗೆ ಗೊತ್ತು. ವಿ ಮಿಸ್ ಯು ಚಿನ್ನು ಮರಿ. ರೋಶ್ನಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಎಷ್ಟು ಎಂಜಾಯ್ ಅಂತಂದರೆ ಅದಕ್ಕೆ ಟೀಚ್ ಮಾಡ್ತಾಯಿದ್ಲು ಯಾವ ರೀತಿ ತಿನ್ನೋದು ಅಂತ. ಅವ್ನು ನೋಡಿ ಎಲ್ಲ ಒಂದೇ ಸರಿ ತಿಂತವನೆ. ಏಯ್ ಅಂದರೆ ಏಸ್ಕಣ ಒಂದೊಂದು ಮುಗಿಸ್ಕೊಂಬಾರೋ. 3, 2, 1 go. ಗುಡ್ ಬಾಯ್ ಸಿಂಬಾ, ಗುಡ್ ಬಾಯ್. ಹೈ ಫೈ ಮಾಡು, ಹೈ ಫೈ ಸಿಂಬಾ, ಹೈ ಫೈ ಹೈ ಫೈ. ಏನು ನೋಡ್ತಾನೆ ಏನು ಏನೆಲ್ಲಿದೆ ಅಂತ. ಏಯ್ ಸಿಂಬಾ ಅಷ್ಟೇ ಅಷ್ಟೇ ಸಿಂಬಾ. ಊಟ ಮಾಡಬೇಡ ನೀನು, ಸ್ನ್ಯಾಕ್ಸ್ ತಿನ್ನು ರೋಶ್ನಿ ಥರ. ಇಲ್ವಾ ಇಲ್ಲ ಅವನಿಗೆ ತಾಯಿ ಬೇರೆ. ಸಿಂಬಾ ಕೂತ್ಕೋ, ಅಲ್ಲಿ ಕೂತ್ಕೋ.
ಬಲಂತ ಮಾಡಬೇಡ ಬಿಡು ರೋಶ್ನಿ. ಸಿಂಬಣ್ಣ 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 ಸಿಂಬಣ್ಣ. ಏನಣ್ಣ ಊಟ ಮಾಡ್ತೀನಣ್ಣ ನೀನು ಇಲ್ವಾ? ಊಟ ಮಾಡ್ದಮ್ಮ? ಊಟ ಮಾಡ್ದಪ್ಪ ನೀನು? ಹಾಂ ಊಟ ಮಾಡ್ದಪ್ಪ ನೀನು? ಏನು ನಿನ್ನ ಹೆಸರು? ಅಯ್ಯೋ ಅಯ್ಯೋ ಅಯ್ಯ ಅಯ್ಯ ಸುಮ್ಮನೆ ಇರು ರೋಶ್ನಿ ಕೀಟೆ. ಸಿಂಬ 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 ಮಾಡು ಸಿಂಬ ಬಂದ ಬಮ್ ಶಫಲ್. ಸಿಂಬಾ ಅಗೇನ್ ಬಮ್ ಶಫಲ್ ಮಾಡೋ. ಲಿಟ್ರಲಿ ಬಮ್ ಶಫಲ್ ಮಾಡ್ದ ಅವನು. ಸಿಂಬಾ ಹಿಂಗೆ ಮಾಡೋ, ಹಿಂಗೆ ಹಿಂಗೆ ಹೋಲ್ಡ್ ಮಾಡಮ್ಮಿ. ಅವನ್ನ ನಾವು ಟಿ ವಿಯಲ್ಲಿ ಒಂದು ನ್ಯೂ ಇಯರ್ ಪಾರ್ಟಿ ಕರ್ಕೊಂಡು ಹೋಗಿದ್ವಲ್ಲ, ಅದನ್ನು ವಿಡಿಯೋ ಹಾಕಿ ನೋಡಿಸ್ತಾ ಇದ್ರೆ ನೀನೇ ಅದು ಅಂತ ಎಷ್ಟು ಚೆನ್ನಾಗಿ ಬಂದು ನನ್ನ ಹಗ್ ಮಾಡ್ತಾಯಿತ್ತು. ತುಂಬ ಖುಷಿ ಆಯಿತು. ಮತ್ತು ಆಚೆಗಡೆ ಎಲ್ಲ ಆಟ ಆಡಿಸ್ತಾಯಿದ್ರು ಅದನ್ನು. ಆಚೆಗಡೆ ನಮ್ಮ ಲಾನಲ್ಲಿ ಆಚೆಗಡೆ ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಅದ್ರ ಜೊತೆ ರೋಶ್ನಿ ಆಟ ಆಡ್ತಿದ್ಲು, ಮತ್ತು ಅರುಣು ಆಟ ಆಡ್ತಾಯಿದ್ರು. ಒಂಥರ ಮೆಮೊರಬಲ್ ವ್ಲಾಗ್ ಇದು ನಮಗೆ ಸೀಮನ್ ಜೊತೆ. ಆ ಮೆಮೊರಬಲ್ ವ್ಲಾಗ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ನಾನು ಎಲ್ಲಾದರೂ ಆಚೆ ಹೋಗಿ ಬಂದಾಗ ಈ ರೀತಿ ಮಾಡೋನು. ತುಂಬಾ ಮಿಸ್ ಮಾಡ್ಕೊತೀನಿ ಅವನ್ನ. ಅವನು ಇದ್ದಿದ್ದು ಒಂದು ವಾರನೂ ಕೂಡ ಅರುಣ್ ಅವನ ಜೊತೆಗೆ ಮಲ್ಕೋತಾಯಿದ್ರು. ಅವನಿಗೆ ಅಭ್ಯಾಸ ಆಗಿದೆ ಅವ್ರ ಮನೆಯವ್ರ ಜೊತೆ ಮಲ್ಕೊಂಡು ಅಂತ ಅವನ ಜೊತೆಗೆ ಮಲ್ಕೋತಾಯಿದ್ರು. ಎಷ್ಟು ಅಭ್ಯಾಸ ಆಗಿತ್ತು ಅವನಿಗೆ ಅಂತ ಅಂದರೆ, ಅವ್ನಿಗೆ ನಿದ್ದೆ ಬಂದರೆ ಬಂದು ಅರುಣ್ನ ಕರಿಯೋನು ಅಮ್ಮ ಮಲ್ಕೊಳ್ಳೋಣ ಅಂತ. ಅದನ್ನು ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಅವ್ನ ಬೆಡ್ಶೀಟ್ ಮೇಲೂ ಮಲ್ಕೊತಾ ಇರಲಿಲ್ಲ, ಅರುಣ್ ಬೆಡ್ಶೀಟ್ ಮೇಲೆ ಹೋಗಿ ಮಲ್ಕೊತಾ ಇದ್ದ. ಲಾಸ್ಟ್ ಡೇ ಅವನು ನಮ್ಮ ಮನೇಲಿ ಇದ್ದಿದ್ದು. ಇದು ಎಷ್ಟು ಮಿಸ್ ಮಾಡ್ಕೊತೀವಿ ಅಂತಂದರೆ ನಿಜ ತುಂಬ ಮಿಸ್ ಮಾಡ್ಕೊತೀವಿ ಸಿಂಬಾ. ಈ ಮೆಮೊರಿ ನಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ಈ ವ್ಲಾಗ್ ಮಾಡಿದಂಥದ್ದು. ಸೊ ನಿಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ನನಗೂ ಖುಷಿ ಆಗ್ತಿದೆ. ಸೊ ನಿಮಗೂ ನೋಡಿ ಖುಷಿ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.